ನಾನಿವತ್ತು ನಿಮ್ಮ ಮುಂದೆ ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ ಚೀಸಿ ಬಟರ್ ಟೋಸ್ಟ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ನಾನಿವತ್ತು ಇಂಟರ್ನೆಟ್ಟಲ್ಲಿ ಟ್ರೆಂಡಲ್ಲಿರೋ ಏನಂತಾರೆ ಚೀಸಿ ಬಟರ್ ಟೋಸ್ಟ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಚೀಸ್ ಸ್ಲೈಸ್ ಬೇಕು, ಹಾಗೆ ಬ್ರೆಡ್ಡು, ಶುಗರ್, ಹನಿ ಮತ್ತು ಬಟರ್ ಬೇಕು. ಸೊ ಬಟರ್ ಬಂದ್ಬಿಟ್ಟು ನಾನು ಮನೇಲೇ ಮಾಡಿರೋದು. ಸೊ ಹೋಮ್ ಮೇಡ್ ಬಟರ್ ತೊಗೊಂಡಿದ್ದೀನಿ. ಸೊ ತುಂಬ ಸಿಂಪಲ್. ಸೊ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಟೇಸ್ಟ್ ಹೇಗಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಅದಕ್ಕೆ ಟ್ರೈ ಮಾಡಿ ನಿಮ್ಮ ಮುಂದೆ ಹೇಳೋಣ ಹೇಗಿರುತ್ತೆ ಅಂತ ಹೇಳಿ ಅಂತ. ಸೊ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಗೈಸ್, ನಾನಿವಾಗ ಇದಕ್ಕೆ ಏನು ಮಿಕ್ಸಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ನೀವು ಮುಂದೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಾನಿವಾಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು 2 ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ. ಸೊ 2 ಸ್ಪೂನ್ ಸಾಕು, ಯಾಕಂತ ಜಾಸ್ತಿ ಸ್ವೀಟ್ ಹಾಕಿದ್ರೆ ಅದು ತುಂಬ ಸ್ವೀಟ್ ಆಗಿಬಿಡುತ್ತೆ. ಆ್ಯಂಡ್ ಹನಿ ಕೂಡ ಮಿಕ್ಸ್ ಮಾಡ್ತೀವಲ್ವ, ಅದಕ್ಕೆ ನಾನು ಶುಗರ್ನ ಕಡಿಮೆ ತೊಗೊಂಡಿದ್ದೀನಿ. ಸೊ ಈ ಶುಗರ್ಗೆ ನಾವು ಫಸ್ಟು ಬೆಣ್ಣೆ ಹಾಕೋಬಿಡೋಣ. ಸೊ ನನ್ನ ಮನೆಯಲ್ಲೇ ಮಾಡಿರೋ ಬೆಣ್ಣೆ, ಬಟರ್, ವಾವ್. ಸೊ ಗೈಸ್, ಬಟರ್ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೇನೆ ಸ್ವಲ್ಪ ಹನಿ. ಸೊ ಸಾಕನ್ಸುತ್ತೆ, ಜಾಸ್ತಿ ಸ್ವೀಟ್ ಆದರೆ ಚೆನ್ನಾಗಿರಲ್ಲ. ಇಷ್ಟೇ ಗೈಸ್, ಬೇರೆ ಏನಿಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹನಿ, ಶುಗರ್ ಮತ್ತು ಬಟರ್ ಮೂರು ಚೆನ್ನಾಗಿ ಮಿಕ್ಸ್ ಆಗಬೇಕು. ನನಗೆ ಈ ಶುಗರ್ದು ನೆನಪಿಲ್ಲ, ಬಟ್ ನಾವು ಚಿಕ್ಕವರಿರ್ತಾ ಮನೇಲಿ ಬೆಣ್ಣೆ ಮಾಡಿದವಾಗ ಈ ಥರ ಬ್ರೆಡ್ಡಿಗೆ ಬೆಣ್ಣೆ ಹಾಕ್ಕೊಂಡು ತಿಂತಿದ್ವಿ. ಸೊ ಅದಂತೂ ಸಖತ್ ಇಷ್ಟ ನನಗೆ. ಸೊ ಅದು ಚೆನ್ನಾಗಿ ಕೂಡ ಇರುತ್ತೆ. ಸೊ ಇದು ಸಕ್ಕರೆ, ಹನಿ, ಆ್ಯಂಡ್ ಅದರಲ್ಲಿ ಟೋಸ್ಟ್ ಕೂಡ ಮಾಡಬೇಕು. ಸೊ ಅಂದರೆ ತವಾ ಮೇಲೆ ಇಟ್ಬಿಟ್ಟು ಗೈಸ್, ಇಷ್ಟೇ ಗೈಸ್, ನೋಡಿ ಇಷ್ಟನ್ನೇ ಮಾಡಿದ್ರೆ ಆಯ್ತು. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ ಬ್ರೆಡ್ನ ತೊಗೋಬೇಕು. ಓಕೆನಾ? ಬ್ರೆಡ್ನ ತೊಗೊಂಡು ಈ ಥರ ಹಾಕ್ಕೋಬೇಕು. ಸೊ ಇದೇನು ಗೊತ್ತಾ, ಒಂದೇ ಸತಿ ಜಾಸ್ತಿ ಇದಾಗ್ಬಿಡುತ್ತೆ. ಸೊ ಈ ಥರ, ಓಕೆನಾ? ಸೊ ಒಂದು ಸೈಡ್ ಇದನ್ನ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಎಲ್ಲ ಸೈಡು ಈ ಥರ ಹಾಕ್ಕೊಳ್ಳಿ. ಸೊ ಶುಗರ್ ಇರುತ್ತಲ್ವ, ಸ್ವಲ್ಪ ನೀಟಾಗಿ ಹಾಕ್ಕೊಂಡ್ರೆ ನೋಡಿ ಈ ಥರ ಆಯಿತು. ಸೊ ಇವಾಗ ಇನ್ನೊಂದು ಸೈಡ್ನ ಇದನ್ನು ಇವಾಗ ಡೈರೆಕ್ಟಾಗಿ ನಾನು ತವಾ ಮೇಲೆ ಇಟ್ಬಿಡ್ತೀನಿ. ಆ್ಯಂಡ್ ಗೈಸ್, ಒಂದು ಸೈಡ್ ಇದು ಹಾಕಿದ್ಮೇಲೆ ಸೊ ನಾನು ಡೈರೆಕ್ಟ್ ಪಾನ್ ಮೇಲೇ ಇಡ್ತೀನಿ. ಸೊ ಇವಾಗ ಇಟ್ಟಿದ್ದೀನಿ, ಓಕೆನಾ? ಇದ್ರ ಮಧ್ಯದಲ್ಲಿ ಒಂದು ಚೀಸ್ ಸ್ಲೈಸ್ ಹಾಕಬೇಕು. ಇದನ್ನ ನೆನೆಸ್ಕೊಂಡ್ರೆ ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತದೆ. ವಾವ್, ಮಸ್ತಾಗಿರುತ್ತೇನೋ ಅಂತ. ಸೊ ಈ ಚೀಸ್ ಸ್ಲೈಸ್ನ ಇದ್ರ ಮಧ್ಯೆ ಇಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಬ್ರೆಡ್ ಸ್ಲೈಸ್ನ ತೊಗೋತೀನಿ. ಸೊ ಇನ್ನೊಂದು ಬ್ರೆಡ್ ಸ್ಲೈಸ್ಗೂ ಸೇಮ್ ಈ ಥರ ಹಚ್ಚಬೇಕು. ಸೊ ಈ ಥರ ಹಿಂಗೆ ಹಚ್ಬಿಟ್ಟು ಈ ಬಟರ್ನ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಾಯಿದ್ದೀನಿ. ಮತ್ತೆ ಹೋದ ಸತಿನೂ ಹಚ್ಚಿದ್ದೆ, ಸೊ ಈ ಸತಿನೂ ಹಚ್ತಾ ಇದ್ದೀನಿ ಗೈಸ್. ಎಸ್, ಈ ಥರ ಹಚ್ಬಿಟ್ಟು ಇವಾಗ ಇದು ಮೇಲಿರಬೇಕು, ಏನೂ ಹಚ್ಚಿಲ್ಲದೆ ಇರೋದನ್ನು ಇಲ್ಲಿ ಹಿಂಗಿಡಬೇಕು. ಸೊ ಇದು ರೆಡಿ ಆಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಸೊ ಸ್ವಲ್ಪ ಬೇಕು ಅಂತ ಅಂದರೆ, ಬೇಕು ಅಲ್ಲ ಆ್ಯಕ್ಚುಲಿ, ಬಟರ್ನ ಅಪ್ಲೈ ಮಾಡಬೇಕಿಲ್ಲಿ ಸೈಡಲ್ಲಿ. ಸೊ ಅವಾಗ ಬ್ರೆಡ್ ಇನ್ನೂ ಟೋಸ್ಟ್ ಆಗುತ್ತೆ. ಸೊ ಅಂದರೆ ಏನಂತಾರೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡೋಣ ವರ್ಕ್ ಆಗುತ್ತೋ ಇಲ್ಲವೋ. ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನನಗನ್ಸುತ್ತೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ. ಸೊ ಸೈಡಲ್ಲೆಲ್ಲ ಈ ಥರ ಹಾಕಬೇಕು. ಈ ಥರ ಹಾಕ್ಬಿಟ್ಟು ಸೊ ಮಧ್ಯದಲ್ಲಿ ಚೀಸ್ ಇಟ್ಟಿರ್ತೀವಲ್ವಾ, ಸೊ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಆ್ಯಂಡ್ ಶುಗರ್ ನೋಡಿ, ಬಟರ್, ಎಸ್ ಆಗ್ತಾ ಇದೆ ಅಂತ ಅನಿಸುತ್ತೆ.
ಸೊ ಇವಾಗ ಒಂದು ಸೈಡ್ ನೀಟಾಗಿ ರೋಸ್ಟ್ ಆಗಬೇಕು ಗೈಸ್. ಇದು ಶುಗರ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಒಂಥರ ಕ್ಯಾರಮಲೈಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಬಿಡಬೇಕು. ಆಮೇಲೆ ಫ್ಲಿಪ್ ಮಾಡಬೇಕು. ಸೊ ಗೊತ್ತಿಲ್ಲ ಫಸ್ಟ್ ಹೆಂಗೆ ಬರುತ್ತೋ ಅಂತ, ಅದೊಂದು ಕಡೆ ಭಯ ಭಯ ಬೇರೆ. ಆ್ಯಂಡ್ ಗೈಸ್ ಇವಾಗ ಫ್ಲಿಪ್ ಮಾಡ್ತಾ ಇದ್ದೀನಿ. ವಾವ್, ಕಲರ್ ಅಂತೂ ಸಖತ್ತಾಗಿ ಬಂದಿದೆ ಗೈಸ್. ಸೊ ಇವಾಗ ಇನ್ನೊಂದು ಸೈಡು, ಸೊ ಅಲ್ಲಿಗೂ ಸ್ವಲ್ಪ ಬಟರ್ ಹಾಕ್ತೀನಿ ನೋಡಿ. ಈ ಥರ ಸೈಡಲ್ಲೆಲ್ಲ ಹಿಂಗೆ ಬಟರ್ ಹಾಕ್ಕೊಂಡ್ರಿ ರೋಸ್ಟ್ ಮಾಡಬೇಕು. ಸೊ ಇದೇನು ಬೇಗ ರೋಸ್ಟ್ ಆಗುತ್ತೆ ಅಂತ ಅಂದರೆ ಶುಗರ್ ಮತ್ತು ಹನಿ ಎಲ್ಲ ಹಾಕಿರ್ತೀವಲ್ವಾ, ಸೊ ಬೇಗ ರೋಸ್ಟ್ ಆಗುತ್ತೆ. ಇಲ್ಲೆಲ್ಲ ಫುಲ್ಲು ಏನಂತಾರೆ, ಇದು ಹನಿ ಕೇಕ್ ಥರ ಬರುತ್ತೆ ಅನಿಸುತ್ತೆ ಮೇ ಬಿ. ಇನ್ನೂ ಒಂಚೂರು ಆಗಬೇಕು. ಸೊ ಹನಿ ಕೇಕ್ ಥರ ಆಗುತ್ತೆ, ಬಟ್ ಆದರೆ ಅಷ್ಟು ಏನಂತಾರೆ ನೋಡುವ ಏನಾಗ್ತದೆ ಅಂತ. ಸೊ ಇನ್ನು ಸ್ವಲ್ಪ ಸ್ವಲ್ಪ ಒಂದೇ ಸತಿ ಬಟರ್ ಹಾಕ್ಬೇಡಿ, ಅದಷ್ಟು ಇದಾಗ್ಬಿಡುತ್ತೆ. ಲೈಟಾಗಿ ಅದು ರೋಸ್ಟ್ ಆಗ್ತಾ ಇದ್ದಂಗೂ ಲೈಟಾಗಿ ಚೂರೇ ಎಲ್ಲ ಸೈಡು ಹಾಕಬೇಕು ಗೈಸ್. ಒಂದೇ ಸೈಡ್ ಹಾಕಿದ್ರೆ ಬರಲ್ಲ, ಯಾಕಂದರೆ ಕೆಳಗಡೆ ಶುಗರ್ ಇರುತ್ತಲ್ವಾ, ಅದು ಸೀದೋಗಿರೋ ಥರ ಆಗುತ್ತೆ. ಸೊ ಅವಾಗ ಈ ಥರ ಚೂರೇ ಬಟರ್ ಹಾಕ್ತಾ ಇದ್ರೆ ಅದು ನೀಟಾಗಿ ರೋಸ್ಟ್ ಆಗುತ್ತೆ. ಸೊ ಮಧ್ಯದಲ್ಲಿರೋ ಚೀಸು ಮೆಲ್ಟ್ ಆಗಿದೆ ಗೈಸ್, ಕೇಳಿಸ್ತಾ ಇದೆಯಾ? ಫುಲ್ ಕ್ರಿಸ್ಪಿ ಆಗಿದೆ. ಸೊ ಇನ್ನೊಂದು ಸತಿ ಫ್ಲಿಪ್ ಮಾಡಿ ನೋಡ್ತೀನಿ. ಎಸ್ ಗೈಸ್, ಇದಾಗಿದೆ. ಸೊ ನಾನಿವಾಗ ಆಫ್ ಮಾಡ್ಕೊತೀನಿ. ಸೊ ಫಸ್ಟ್ ಒಂದು ಟ್ರೈ ಮಾಡಿ ನೋಡೋಣ. ಸೊ ಇದನ್ನು ನಾನಿವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಗೈಸ್. ಇವಾಗ ಇದು ಎರಡೂ ಸೈಡು ರೋಸ್ಟ್ ಆಗಿದೆ. ಸೊ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಆ್ಯಂಡ್ ಇದನ್ನ ಇವಾಗ ಬಿಸಿ ಇರ್ತಾ ಏನನ್ಸುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸೊ ಸ್ವಲ್ಪ ತಣ್ಣಗಾಗಿ ಬಿಡಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಆ್ಯಂಡ್ ಇದನ್ನು ಕಟ್ ಮಾಡ್ತೀನಿ. ಸೊ ಕಟ್ ಮಾಡೋದು ಸ್ವಲ್ಪ ಕಷ್ಟನೇ, ಬಿಸಿ ಬೇರೆ ಇರುತ್ತೆ. ಸೊ ನೋಡುವ. ಎಸ್, ವಾವ್. ಬಟ್ ಗೊತ್ತಿಲ್ಲ, ನೀಟಾಗಿ ಕಟ್ಟಾಯಿತು. ಹೆವಿ ಬಿಸಿ, ಒಂದೆರಡು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ. ಸೊ ಅವಾಗ ಟೇಸ್ಟ್ ಮಾಡೋಕ್ಕೂ ಕರೆಕ್ಟ್ ಆಗುತ್ತೆ. ಸೊ ಈ ಥರ ಮಿಡಲಲ್ಲಿ ಕಟ್ ಮಾಡಿ ಸೆಪ್ರೇಟ್ ಮಾಡಿ. ಎಸ್ ನೋಡಿ. ಸೊ ಇವಾಗ 2 ಪೀಸಸ್ ಮಾಡಿದ್ದೀನಿ ಗೈಸ್ ನಾನು. ಕಡೆ ಸ್ವಲ್ಪ ಎಳೆದ್ಬಿಟ್ಟಿದ್ದೀನಿ. ಸೊ ನೋಡಿ. ಆ್ಯಂಡ್ ಒಳಗಡೆ ನೀವು ಹತ್ರ ಬಂದರೆ ಕಾಣಿಸುತ್ತೆ. ಆ್ಯಂಡ್ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಎರಡು ಸೈಡು ರೋಸ್ಟ್ ಆಗಿದೆ. ಸೊ ಕ್ರಿಸ್ಪಿ ಆಗಿದೆ, ಓಕೆನಾ? ಬಟ್ ಇಲ್ಲಿ ನೋಡಿ ಚೀಸ್ ಆಚೆ ಹೇಗೆ ಬಂದಿದೆ ಅಂತ. ಒಳಗಡೆ ನೋಡಿ ಗೈಸ್, ಸಕ್ಕತ್ತಾಗಿದೆ. ಬಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಬಟ್ ಒಂದು ಸ್ವಲ್ಪ ಬಿಸಿ ಇದೆ, ಚೂರು ತಣ್ಣಗಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಹೆಂಗಿರುತ್ತೋ ತಿಂದ್ಬಿಡ್ಬೇಕು ಅಂತ. ಬಟ್ ಒಳಗಡೆ ಹೆವಿ ಬಿಸಿ ಇದೆ ಚೀಸ್ ಹಾಕಿರೋದು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ, ಬಟ್ ಬಿಡೋಕ್ಕೂ ಮನಸ್ಸಿಲ್ಲ. ಸೊ ಟ್ರೈ ಮಾಡಲಾ? ಚೆನ್ನಾಗಿದೆ ಗೈಸ್. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಆಯಿತಾ. ಒಳಗಡೆ ಚೀಸ್ದು ಅಷ್ಟೆಲ್ಲ ನಿಮಗೆ ಏನು ಫ್ಲೇವರ್ ಗೊತ್ತಾಗಲ್ಲ. ಬ್ರೆಡ್ ಮೇಲ್ಗಡೆ ನಾವೇನು ಹಾಕಿರ್ತೀವಲ್ವ, ಈ ಬಟರ್ ಮತ್ತು ಹನಿ, ಅದ್ರದ್ದು ಸ್ವೀಟಾಗಿ ಸಿಗುತ್ತೆ. ಮತ್ತು ಏನಪ್ಪ ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿದೆ. ಓಕೆ ಅಂದರೆ ತುಂಬ ಚೆನ್ನಾಗಿದೆ, ಫೇವ್ರೆಟ್ ಅಂತ ಏನಿಲ್ಲ, ಒಂದು ಸರಿ ಟ್ರೈ ಮಾಡ್ಬೋದು. ಸೊ ಯಾಕಂದರೆ ಅಷ್ಟು ಏನು ಅನಿಸ್ತಾ ಇಲ್ಲ ನನಗೆ.
ಒಳಗಡೆ ಚೀಸು ಜಾಸ್ತಿ ನಾವೇನು ಒಳಗಡೆ ಏನು ಫಿಲ್ ಮಾಡಿರಲ್ಲ ಅಲ್ವಾ, ಸೊ ಅದ್ರದ್ದೇನು ನಮಗೆ ಟೇಸ್ಟ್ ಗೊತ್ತಾಗಲ್ಲ. ಸೊ ನಮಗೆ ಟೇಸ್ಟ್ ಗೊತ್ತಾಗದೆ ಇದು ಮಾತ್ರ ಸ್ವೀಟ್ ಸ್ವೀಟ್ ಆಗಿರುತ್ತೆ ಬ್ರೆಡ್ ಆ್ಯಂಡ್ ಶುಗರ್ ಮತ್ತು ಬಟರ್ ಹಾಕಿರ್ತೀವಲ್ಲ ಆ ಫ್ಲೇವರ್ ಮಾತ್ರ ಕೊಡುತ್ತೆ ಬಿಟ್ಟರೆ ಮತ್ತೇನೆ. ಬಟ್ ಒಂದೊಂದು ಸ್ವೀಟ್ ತಿನ್ನಂಗೆ ಆಗುತ್ತೆ, ಬಟ್ ಕ್ರಂಚಿ ಕ್ರಂಚಿಯಾಗಿ ಚೆನ್ನಾಗಿದೆ. ಇಷ್ಟೇ ಗೈಸ್, ಆ್ಯಂಡ್ ಸಿಂಪಲ್. ಸೊ ಒನ್ ಟೈಮ್ ನೀವು ತಿನ್ಬೋದು. ಆ್ಯಂಡ್ ಗೈಸ್ ಏನಪ್ಪ ಅಂತ ಅಂದರೆ ನನಗೆ ಈ ರೆಸಿಪಿ ಅಷ್ಟಕ್ಕಷ್ಟೇ ಇಷ್ಟ ಆಯಿತು, ಬಟ್ ಆದರೆ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಯ್ತಂತೆ. ಯಾಕಂತ ಅಂದರೆ ಅವ್ರು ಚೈಲ್ಡ್ಹುಡ್ಡಲ್ಲಿ ಯಾವುದೋ ಒಂದು ಬಿಸ್ಕೆಟ್ ತಿಂದಿದ್ರಂತೆ, ಬಿಸ್ಕೆಟ್ ಮಧ್ಯದಲ್ಲಿ ಏನೋ ಚೀಸ್ ಹಾಕ್ಬಿಟ್ಟು ಅದೇನೋ ತಿಂದಿದ್ರಂತೆ, ಯಾವುದಂತ ಬಟ್ ಅವ್ರಿಗೂ ಗೊತ್ತಿಲ್ಲ. ಬಟ್ ಇದು ಸ್ವಲ್ಪ ಅದೇ ಥರ ಇದೆ ಅಂತ ಹೇಳಿ ಅವ್ರು ಇಷ್ಟ ಚೆನ್ನಾಗಿದೆ ಅಂತ ಅಂದರು. ಸೊ ಅದಕ್ಕೆ ಇನ್ನು ಮತ್ತೆ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಸೊ ನನಗೆ ಅಷ್ಟಕ್ಕಷ್ಟೇ, ಬಟ್ ಎಲ್ಲ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಲೇಬೇಕು ಅನ್ನೋದೇನಿಲ್ಲ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಿಲ್ಲ. ಸೊ ನನಗೆ ಒನ್ ಟೈಮ್ ಓಕೆ ಅಂತ ಅನ್ನಿಸ್ತು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಇದು ಹೇಗಿತ್ತು ನಿಮಗೆ ಇಷ್ಟ ಆಯಿತಾ, ಅಥವಾ ನೀವು ಇದಕ್ಕೂ ಮುಂಚೆ ಏನಾದರೂ ಟ್ರೈ ಮಾಡಿದ್ದೀರಾ ಅಂತ. ಸೊ ನನಗೆ ಒನ್ ಟೈಮ್ಗೆ ಅಂತ ಇಷ್ಟ ಆಯಿತು, ಇಲ್ಲ ಅಂತಲ್ಲ, ಬಟ್ ಒನ್ ಟೈಮ್ಗೆ ಓಕೆ. ಸೊ ಗೈಸ್ ಇವಾಗ ನೋಡೋಣ, ಬಟ್ ಅವ್ರಿಗೆ ಇಷ್ಟ ಆಗಿದೆ. ಸೊ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಗೈಸ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅನ್ಕೋತೀನಿ. ಬೇಗ ಹೋಗಿ ಕಾಮೆಂಟ್, ಶೇರ್ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇದೇ ಥರ ವೈರಲ್ ಫುಡ್ ರೆಸಿಪಿ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.